ಹುರುಳಿ ಕಾಳಿದ್ದು ಚಟ್ನಿ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಸ್ವಲ್ಪವೇ ಐಟಮ್ ಸಾಕು. ಸೊ ಈಗ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ಹುರುಳಿಕಾಳು, ಕರಿಬೇವು ಸೊಪ್ಪು, ಕೆಂಪು ಮೆಣಸು, ಹುಣಸೆ ಹುಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಕರಿಮೆಣಸು ಸಹ ತಗೊಳ್ತಾ ಇದ್ದೇನೆ, ಮತ್ತು ಉಪ್ಪು, ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ, ಮತ್ತು ಸ್ವಲ್ಪ ತುರಿದ ತೆಂಗಿನಕಾಯಿ ಗ್ರೈಂಡ್ ಮಾಡುವಾಗ ಹಾಕಿದರೆ ಆಯಿತು. ಸೊ ಈಗ ಇದನ್ನಿಷ್ಟನ್ನು ಯೂಸ್ ಮಾಡಿ ಹುರುಳಿಕಾಳಿದು ಚಟ್ನಿಯನ್ನು ಮಾಡುವ. ಒಂದು ಬಾಣಲೆಯನ್ನು ತಗೊಂಡಿದ್ದೇನೆ. ಈಗ ಅದಕ್ಕೆ ಹುರುಳಿಕಾಳನ್ನು ಹಾಕುವ. ಇದನ್ನು ಸ್ವಲ್ಪ ಹುರಿದುಕೊಳ್ಬೇಕು. ಅದು ಪಟ ಅಂತ ಸೌಂಡ್ ಬರ್ತದೆ. ಆಗ ತನಕ ಇದನ್ನು ಚೆಂದ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಸೊ ಹೀಗೆ ಸಣ್ಣದಾಗಿ ಪಟ್ ಅಂತ ಸೌಂಡ್ ಬರ್ತದೆ. ಸೊ ಸ್ವಲ್ಪ ಹೊತ್ತು ಮಾಡುವ ಇನ್ನು. ಇದೀಗ ಫ್ರೈ ಆಗಿದೆ. ಸೊ ಇದನ್ನೀಗ ನಾನೊಂದು ಬೇರೆ ಪ್ಲೇಟಲ್ಲಿ ತಣ್ಣಗಾಗಲಿಕ್ಕೆ ಇಡ್ತೇನೆ. ಈಗ ಕೆಂಪು ಮೆಣಸನ್ನು ಹಾಕ್ತೇನೆ. ಸ್ವಲ್ಪ ಬಿಸಿಯಾಗಲಿ. ಸೊ ಇದಕ್ಕೀಗ ನಾನು ಕರಿಮೆಣಸು, ಕೊತ್ತಂಬರಿ ಸಹ ಹಾಕ್ತೇನೆ. ಮತ್ತು ಬೆಳ್ಳುಳ್ಳಿ. ಇದನ್ನೀಗ ಸ್ವಲ್ಪ ಬಿಸಿ ಆದರೆ ಆಯಿತು. ಈಗ ಕರಿಬೇವು ಸಹ ಹಾಕ್ತೇನೆ. ಸ್ವಲ್ಪ ಬಿಸಿ ಆದರೆ ಆಯಿತು. ಮತ್ತು ಇದನ್ನು ಸೈಡಲ್ಲಿ ಇಡ್ತೇನೆ. ಸೊ ಹುರಿದ ಹುರುಳಿ ಕಾಳಿಗೆ ಈಗ ನಾನು ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಅದನ್ನು ಗ್ರೈಂಡ್ ಮಾಡಿದರೆ ಆಯಿತು. ಫ್ರೈ ಮಾಡಿದ ಎಲ್ಲ ಐಟಮ್ಸ್ ಒಟ್ಟಿಗೆ. ಈಗ ನಾನೊಂದು ಜಾರ್ ತಗೊಂಡಿದ್ದೇನೆ. ಫ್ರೈ ಮಾಡಿದೆಲ್ಲ ಐಟಮ್ಸನ್ನು ಇದರಲ್ಲೀಗ ಹಾಕುವ. ಕೊತ್ತಂಬರಿ, ಕರಿಮೆಣಸು, ಕೆಂಪು ಮೆಣಸು, ಕರಿಬೇವು ಮತ್ತು ಹುರಿದ ಹುರುಳಿಕಾಳು ಎಲ್ಲ. ಸಣ್ಣ ಪೀಸ್ ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುರಿದ ತೆಂಗಿನಕಾಯಿ, ಸ್ವಲ್ಪ ನೀರು, ಹುರುಳಿ ಕಾಳಿದು ಚಟ್ನಿ ರೆಡಿಯಾಗಿದೆ. ಇದಕ್ಕೇನು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಂದು ಒಗ್ಗರಣೆ ಹಾಕಿದರೆ ಆಯಿತು. ಸೂಪರ್ಬ್ ಟೇಸ್ಟ್ ಹುರುಳಿ ಕಾಳಿದ್ದು ಚಟ್ನಿ. ಹೈ ಪ್ರೋಟೀನ್, ತುಂಬ ನ್ಯೂಟ್ರಿಯೆಂಟ್ಸ್ ಉಂಟಿದಲ್ಲಿ. ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿದ್ದು ಒಗ್ಗರಣೆ ಹಾಕಿದ್ರೆ ಆಯಿತು. ನಮ್ಮ ಹುರುಳಿ ಕಾಳಿದ್ದು ಚಟ್ನಿ ರೆಡಿಯಾಗಿದೆ.